ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಲೈಟಾಗಿ ತಿಂಡಿನೂ ತಿಂದ್ಕೊಂಡು, ಯಾಕಂದರೆ ನಾವು ನಾಗರು ಮಾಡ್ತೀವಿ, ಹಂಗಾಗಿ ಅದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಇವಾಗ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲೇ ನಾಗರು ಮಾಡೋದು. ಅಕ್ಕ ಅವರು ಬರ್ತಾರೆ. ನಾವು ಅಮ್ಮ ಮನೇಲಿ ಮಾಡಲ್ಲ ನಾಗರನ್ನ, ನಮ್ಮ ಫ್ಯಾಮಿಲಿ ಅಕ್ಕ ಫ್ಯಾಮಿಲಿ ಸೇರ್ಕೊಂಡು ಮಾಡೋದು. ಬಟ್ ಅಮ್ಮನೂ ಅಪ್ಪಾಜಿನೂ ನಮ್ಮ ಜೊತೆ ಬರ್ತಾರೆ. ಅಲ್ಲಿ ಮುಗಿಸ್ಕೊಂಡೇ ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಡೈರೆಕ್ಟ್ ನಾವು ಎಲ್ಲಿ ನಾಗರು ಮಾಡ್ತೀವಲ್ವ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಏನು ಮಾಮೂಲಿ ವಿಡಿಯೋ ಇದೆ ಅದನ್ನೇ ಹಾಗೇ ಹಾಕ್ತೀನಿ. ನಿಮಗೆ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಪ್ಲೀಸ್ ಕೊನೆವರೆಗೂ ನೋಡಿ. ಚಿನ್ನಿ ಚಿನ್ನಿ ಆಯ್ ಮಾಡಿ ಆಯ್. ಏನು ಕುಳ್ಳಿ ಇಲ್ಲಡೆ ಕುಳ್ಳಿ ಅಯ್ಯೋ 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 ಕೈ ತರ್ಸ್ ಕೈ ಕೈ ತರ್ಸ್ ಕೈ ಕೈ ಇದು ತೋರ್ಸಲ್ಲ. ಸಾಕು ಸಾಕು. ಮೂಗ್ ಮೇಲೆ ಹೇಳಪ್ಪ ಚೂ ಜಾಸ್ತಿ ಚೂರು ಅಗಲ ಮಾಡು ಬಾಯಿ. ಹಾ 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 ಹಾನ್ ನೀನು ಅಂದಿಲ್ಲ ಹಾ. ನಾನು ನಂಗೆ ಔಷಧಿ ಇದಾಗೈತಿ. ಇನ್ನೊಂದು ಇಷ್ಟ ಹೆಂಗಡ್ತಿ ನೋಡಿ ನೀನು ತೆಗಿ. ಆಮೇಲೆ ತೆಗಿಯೋಣ. ನೀಟಾಗಿ ನಿಂತ್ಕೋಬೇಕು. ನಗು ಸಾಕು. ರಾಖಿ ಕಟ್ಟು, ರಾಖಿ ಕಟ್ಟಿ ಆಮೇಲೆ ಇದು ಮಾಡು, ಮಂಗಳಾರತಿ ಮಾಡು. ಸದ್ಯಕ್ಕೆ 3 ಗಂಟೆ ಹಾಕಿರೋ. ನೀನ್ ಕಟ್ಬೇಕು ಅವ್ರಿಬ್ರಿಗೆ, ಅವಳು ಕಟ್ಟದಲ್ಲ ನಿಂಗೆ. ಮಮ್ಮಿ ಕೇಳಿಲ್ಲಿ. ತಡಿ ಚಿನ್ನಿ ಅಲ್ಲೈತೆ, ಇನ್ನೊಂದೈತೆ ತಡಿ ತಡಿ. ದೀಪ ಐತ್ ಮತ್ತು ಹುಷಾರು. ಅದೇ ನಿಂದು. ಆತಾ
ಅಷ್ಟೇಯಾ? ಅಣ್ಣಂಗೆ ಆರ್ತಿ ಎತ್ತಿದೆ. ಖಾಲಿ ಬಿಡು, ಅವು ಕಾಣೋದೇ ಇಲ್ಲ. ಅವನಿಗೆ ಥ್ಯಾಂಕ್ಸ್ ಕೊಡು ಅಷ್ಟೇ. ಥ್ಯಾಂಕ್ಸ್ ಕೊಡು. ಇಲ್ಲ ಥ್ಯಾಂಕ್ಸ್ ಕೊಡು ಅಷ್ಟೇ. ಮುಗಿತಾ? ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೋಳಿಗೆ ಒಂದು ರೆಡಿ ಮಾಡಬೇಕಿತ್ತು ಮತ್ತು ಬೋಂಡ ಮಾಡಬೇಕಿತ್ತು ಅಂತೇಳಿ ಅಮ್ಮ ಹಿಟ್ಟು ಕಲ್ಸೋಕ್ಕೆ ಹೇಳಿದ್ರು. ಹಂಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹಿಟ್ಟೆಲ್ಲ ಕಲಿಸ್ಕೊಟ್ಟೆ. ಅಮ್ಮ ಹೋಳಿಗೆ ಎಲ್ಲ ತಟ್ಟಿದ್ರು, ಅಕ್ಕನೂ ಕಾಯಿ ರಸಕ್ಕೆಲ್ಲ ರೆಡಿ ಮಾಡಿದರು. ಎಲ್ಲ ಸೇರ್ಕೊಂಡು ರೆಡಿ ಮಾಡಿಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಈ ಕಡೆ ಅಮ್ಮನೂ ಅಣ್ಣಂಗೂ ತಮ್ಮನಿಗೂ ರಾಖಿ ಕಟ್ತಾಯಿದ್ಲು. ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಫುಲ್ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಕೊನೆಗೆ ಅಮ್ಮ ಊಟ ಮಾಡ್ತಾಯಿದ್ರು. ನನಗೆ ಇದನ್ನು ಏನು ವಾಯ್ಸ್ ಇತ್ತಲ್ವ, ಓನ್ ವಾಯ್ಸು, ಅದನ್ನೇ ವೀಡಿಯೋ ಹಾಕಬೇಕಂತ ಇತ್ತು. ಟಿ ವಿ ಆನ್ ಆಗಿತ್ತು, ಗೊತ್ತಿಲ್ಲ, ಹಂಗೇನೆ ವೀಡಿಯೋ ಮಾಡಿದ್ದೀವಿ. ಇಲ್ಲಿ ಒಳ್ಳೆ ಕಾಮಿಡಿ ಚೆನ್ನಾಗಿತ್ತು. ನನ್ನ ಮಕ್ಕನಿಗೆ ಗೌರಿ ಹಳ್ಳಿ ಕಟ್ತಾ ಇದ್ದೆ. ಅದಕ್ಕೆ ನನ್ನ ಮಗಳು ಒಬ್ರಿಗೆ ಕಟ್ಟೋದನ್ನೇ ಇಷ್ಟ ತನಕ ಮಾಡಿದ್ರಿ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಹೇಳಿದೆ, ಫಸ್ಟ್ ಟೈಮ್ ರಾಖಿ ಕಟ್ಟೋದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀವಿ, ನೆಕ್ಸ್ಟ್ ಇಯರಿಂದ ಬೇಗ ಕಟ್ತೀವಿ, ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ನಗಾಡಿಕೊಂಡು ನಾನು ಅವಳಿಗೆ ಕಟ್ಟೋದು, ಅವಳು ನನಗೆ ಕಟ್ಟೋದು ಅಂದ್ಕೊಂಡು ಕಟ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಗೌರಿ ಹಾಳೆನ ಎಲ್ಲರೂ ಕಟ್ಕೋಬೇಕು ಅಂತ ನಮ್ಮಮ್ಮ ಪ್ರತಿ ವರ್ಷ ತೊಗೊಂಬರ್ತಾರೆ. ನಾವು ಎಲ್ಲ ವರ್ಷವೂ ಮರ್ತೋಗ್ತಿದ್ವಿ, ಇನ್ನೇನು ಹಬ್ಬನೇ ಮುಗ್ದೋಯ್ತು ಬಿಡಮ್ಮ ಮತ್ತಿನ್ನೇನು ಅಂತೇಳಿ ಮತ್ತೆ ಕಟ್ಕೋತಾನೆ ಇರಲಿಲ್ಲ. ಈ ವರ್ಷ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ವಲ್ವ, ಆವಾಗ ತೊಗೊಂಬಂದು ಕೊಟ್ಟರು. ಅಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ಮನೆಗೆ ಬರ್ತಿದ್ದಂಗೆ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಜೋರು ಮಳೆ ಸ್ಟಾರ್ಟ್ ಆಗೋಯಿತು, ಮಳೆನೇ ನಿಂತಿಲ್ಲ. ಆಮೇಲೆ ಫುಲ್ ಚಳಿ ಅಂದರೂ ಚಳಿ ಸ್ಟಾರ್ಟ್ ಆಗೋಯಿತು. ನಾನು ನಮಗೆ ಮಾತ್ರ ಅಂತ ಅಂದ್ಕೊಳೋದಕ್ಕೆ ನಮ್ಮೂರಲ್ಲೆಲ್ಲ ಸೆಕೆ ಇರುತ್ತೆ, ತೀರಾ ಚಳಿ ಇರೋದಿಲ್ಲ. ಇಲ್ಲ, ಅಮ್ಮ ಮನೆಯಲ್ಲಿ ಸ್ವಲ್ಪ ಚಳಿನೇ, ಬಟ್ ಇಷ್ಟೊಂದು ಚಳಿನ ಅಂತೇಳಂದು ನಾವು ಇದು ಮಾಡ್ತಾಯಿದ್ವಿ. ಆಮೇಲೆ ಅಕ್ಕನೂ ಹಂಗೆ ಅಂತಿದ್ರು. ಅಮ್ಮವರಿಗೆಲ್ಲ ರೂಢಿಯಾಗಿಬಿಟ್ಟಿತ್ತು, ಇದೇನು ಸೆಕೆ ಆಗುತ್ತೆ, ಇವು ಚಳಿ ಚಳಿ ಅಂತಾರೆ ಅಂತ. ಸರಿ ಅಂದ್ಬಿಟ್ಟು ಇನ್ನೇನು ಎಲ್ಲ ಕೆಲಸ ಮುಗ್ದಿತ್ತಲ್ವ, ಇನ್ನೇನು ಕೆಲಸ ಅಂದ್ಬಿಟ್ಟು ಚಾಪೆ ಹಾಸಿದ್ವಲ್ಲ, ದಿಂಬು ಹಾಕ್ಕೊಂಡು ಹಂಗೆ ಟಿ ವಿ ನೋಡೋಣ ಅಂತ ಮಲ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ವಿ. ಸಂಜೆ ಆಗೇ ಹೋಗ್ಬಿಟ್ಟಿತ್ತು. ಅದಕ್ಕಿಂತ ಮುಂಚೆ ಅಮ್ಮ ಬಳೆ ಎಲ್ಲ ತೊಗೊಂಬಂದಿದ್ರಲ್ಲ, ಅದನ್ನು ಕೊಟ್ಟರು, ಅದನ್ನೆಲ್ಲ ನೋಡ್ತಾ ಇದ್ವಿ. ಹಳೆ ಕಾಲದ್ದೇ ಇನ್ನೂ ಬಳೆ ತೊಗೊಂಬರ್ತಾಯಿದ್ವು ಅಮ್ಮ ಅಂತೇಳಿ, ಅದನ್ನೇ ವರ್ಷ ಇದೇ ಥರದ ಬಳೆ ತೊಗೊತೀಯಲ್ಲಮ್ಮ ಅಂತೇಳಂದು ನಗಾಡ್ತಾ ಇದ್ವಿ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ಅದನ್ನೇ ಹಾಕಿ ತೋರಿಸ್ತಾ ಇದ್ವಿ. ಇದೆಲ್ಲ ಆದಮೇಲೆ ಮಲ್ಕೊಂಡಿದ್ವಿ. ನನಗೆ ಸ್ವಲ್ಪ ಲೈಟಾಗಿ ಜ್ವರನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅದಕ್ಕೆ ನಡುಗ್ತಾ ಇದ್ದೆ. ಆಮೇಲೆ ಎದ್ದಿದ ತಕ್ಷಣ ಅಮ್ಮ ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ಸರಿ ನಾಳೆ ಸ್ಕೂಲ್ ಇದೆ, ಊರಿಗೆ ಹೋಗಬೇಕು ಅಂತೇಳಿ ಹೊರಟ್ವಿ. ಅಮ್ಮನೂ ಎಲ್ಲ ರೆಡಿ ಮಾಡಿಟ್ಟಿದ್ರು, ಅರಿಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಟ್ಟರು. ಸರಿ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಆದ್ವಿ. ಬರೋ ತನಕನೂ ಅಲ್ಲಿಂದ ಹಿಡಿದು ಮನೆ ಸೇರಿಕೊಂಡ್ರು ಮಳೆ ನಿಂತೇ ಇರಲಿಲ್ಲ, ಜೋರು ಮಳೆ ಬರ್ತಾನೆ ಇತ್ತು. ಆಮೇಲೆ ಮನೆಗೆ ಬಂದಮೇಲೆ ಅಮ್ಮ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು. ರೈಸ್ ಮಾಡಿಕೊಂಡು ಊಟ ಮಾಡಿ ಮನೆಗೆ ಬರೋಷ್ಟೊತ್ತಿಗೆ ಇನ್ನೂ ಜ್ವರ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು ಟ್ಯಾಬ್ಲೆಟ್ ನುಂಗಿ ಮಲಗಿದ್ದಷ್ಟೇ. ಹಬ್ಬದ ದಿನವೇ ನಿನ್ನೆ ಒಂದು ಕಾಮಿಡಿ ಥರ ವೀಡಿಯೋ ಹಾಕಿದ್ದೀನಿ ಶಾರ್ಟಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಹಬ್ಬದ ದಿನ ಏನಾಯಿತು ಅಂತೇಳಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಏನು ಇಷ್ಟ ಆಯಿತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.